ಶಿವಣ್ಣ ಸರ್, ನಿಮ್ ಎದುರುಗಡೆ ಮಾತಾಡ್ತಿರೋದೇ ಸಿಕ್ಕಾಪಟ್ಟೆ ಖುಷಿ. ಯೂಶಲಿ ಇಲ್ಲಿ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ, ನಾನು ತುಂಬಾ ಮಾತಾಡ್ತೀನಿ. ಬಟ್ ಐ ಸ್ವೇರ್ ಆನ್ ಗಾಡ್, ಫಾರ್ ದ ವೆರಿ ಫಸ್ಟ್ ಟೈಮ್ ನಂಗೆ ತಲೆನೇ ಓಡ್ತಾ ಇಲ್ಲ. ಐ ಆಮ್ ಟೋಟಲಿ ಬ್ಲ್ಯಾಂಕ್. ಅದು ನನಗೆ ನಿಮ್ಮ ಮನೆತನದ ಮೇಲೆ, ಅಂದ್ರೆ ಅಣ್ಣ ಅವರಿಂದ ಹಿಡಿದು ನಮ್ಮ ತಂದೆ ಬೆಳೆಸಿದಂತ ಪ್ರೀತಿ, ಅದು ಹಂಗೆ ಮುಂದುವರಿತಾ ಹೋಗ್ತಿದೆ. ಹೆಂಗೆ ರಕ್ತದಿಂದ ರಕ್ತ ನಟನೆ ಅಂತ ಬರುತ್ತೋ ಹಾಗೆ ನಿಮ್ಮ ಮನೆಯವ್ರ ವಿಷಯದಲ್ಲಿ ಅದು ರಕ್ತದಲ್ಲಿರುವಂತಹ ಪ್ರೀತಿ, ನಿಮ್ಮ ಬಗ್ಗೆ ಇರುವಂತಹ ಅಭಿಮಾನ. ಥ್ಯಾಂಕ್ ಯು ಸೋ ಮಚ್. ನೀವು ಈ ಕಾರ್ಯಕ್ರಮದಲ್ಲಿರೋದು ಒಂದು ಬೆಳಕು ಮೂಡಿದ ಹಾಗೆ, ಒಂದು ಪಾಸಿಟಿವಿಟಿ ಎಲ್ಲ ಕಡೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ನಿಮ್ ಪಕ್ಕ ಕೂರಿಸಿದಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮನಸ್ಸನ್ನು ನೀವಿಬ್ರಿಗೂ ಥ್ಯಾಂಕ್ಸ್. ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಥ್ಯಾಂಕ್ ಯು ಸರ್, ನಾಗರಾಜ್ ಸರ್. ಹಾಗೇನೆ ಚಂದ್ರಮೌಳಿ ಸರ್, ಗೊತ್ತಲ್ಲ, ಅವ್ರು ಮಾತಾಡಬೇಕಾದ್ರೆ ಫುಲ್ ಪಂಚ್ ಹೊಡಿತಾನೆ ಇರ್ತಾರೆ. ಅಂಡ್ ರಾಮ್, ನಾನು ನಿಮ್ಗೆ ಹೇಳಿದ್ದೀನಿ, ಈ ಪಾತ್ರಕ್ಕೆ ನಿಮ್ಮಷ್ಟು ಸೂಟಬಲ್, ಐ ಥಿಂಕ್ ನಾನೊಬ್ಳು ಆಡಿಯನ್ ಆಗಿ ಹೇಳ್ತಿದ್ದೀನಿ, ನಿಮ್ ಜೊತೆಗೆ ಆಕ್ಟ್ ಮಾಡಿದೀನಿ ಅಂತೆಲ್ಲ. ತುಂಬಾ ಚೆನ್ನಾಗಿ ಸೂಟ್ ಆಗಿದ್ದೀರಾ. ತುಂಬಾ ಒಳ್ಳೇದಾಗ್ಲಿ ರಾಮ್, ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ. ಯಾವುದೇ ಸಿನಿಮಾ ಆಗ್ಲಿ ಪ್ರೀತಿ ಸುತ್ತಮುತ್ತ ಬರುವಂತದ್ದು ಬಹಳ ಆಪ್ತ ಅಂತ ಅನ್ಸುತ್ತೆ. ಯಾಕಂದ್ರೆ ಮನುಷ್ಯ ಬದುಕಿ ಹುಟ್ಟದಾಗಿಂದನೂ ತಾಯಿ ಪ್ರೀತಿ, ತಂದೆ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ಅಣ್ಣ ತಮ್ಮಂದ್ರ ಪ್ರೀತಿ, ಗಂಡ ಹೆಂಡತಿ ಪ್ರೀತಿ, ಈ ತರ ಪ್ರೀತಿ ಸುತ್ತಾನೆ ನಮ್ ಬದುಕು ಯಾವಾಗ್ಲೂ ಸುತ್ತುವರಿತಾ ಇರುತ್ತೆ. ಅದ್ರಲ್ಲೂ ಮದ್ವೆ ಆದ್ಮೇಲೆ ಪ್ರೀತಿ ಬೇರೆ, ಮದ್ವೆಗಿಂತ ಮುಂಚೆ ಈ ತರ ಲವ್ ಸ್ಟೋರಿಗಳಿದೆಯಲ್ಲ, ತುಂಬಾ ಕ್ಯಾಚ್ ಅಂತ ಅನ್ಸುತ್ತೆ. ಎಲ್ಲೋ ಒಂದ್ ಕಡೆ ನಮ್ ಬದುಕಲ್ಲಿ ತುಂಬಾ ಹತ್ರ ಅನ್ಸುತ್ತೆ. ಅದ್ರಲ್ಲೂ ಈ ಸೈಕ್ ಪ್ರೀತಿಗಳನ್ನ ನೋಡಿದಾಗ ಒಂದ್ ಏಜ್ ಅಲ್ಲಿ ಏನ್ ಮಜಾ ಇರುತ್ತಲ್ಲ, ಒಂದ್ ಹುಡುಗ ನನ್ನಿಂದ ಹಿಂಗ್ ಬಂದ್ರೆ ಅಂತ ಎಲ್ರಿಗೂ ಆಲೋಚನೆ ಬಂದಿರುತ್ತೆ. ಆ ತರದೊಂದು ಸೈಕ್ ಪ್ರೀತಿ ಇದು. ಸೊ ಅದಕ್ಕೆ ಐಸೈಕ್ಯು ಅಂತಾನೆ ಹೇಳ್ಬಿಟ್ಟಿದ್ದಾರೆ. ಸುಮಾರು ದಿನ ಆಗಿತ್ತು ಅನ್ಕೋತೀನಿ ಈ ತರ ಪಕ್ಕ ಲವ್ ಸ್ಟೋರಿ ಬಂದು. ಬಿಕಾಸ್ ಸ್ವಲ್ಪ ಜಾನರ್ಸ್ ಎಲ್ಲ ಬೇರೆ ಕಡೆ ಶಿಫ್ಟ್ ಆಗಿತ್ತು. ಐ ಥಿಂಕ್ ಈ ಸಿನಿಮಾದಿಂದ ಮತ್ತೆ ಲವ್ ಸ್ಟೋರಿ ಕಡೆ ಇಡೀ ಸ್ಯಾಂಡಲ್ವುಡ್ ಮುಖ ಮಾಡುವ ಹಾಗೆ ಆಗತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನೀವು ಕೂಡ ನಮ್ಮ ಇಡೀ ಚಿತ್ರತಂಡಕ್ಕೆ ವಿ ಸೈಕ್ಯೂ ಅಂತ ಹೇಳಿ ನಮ್ಗೆಲ್ಲರಿಗೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಸರ್. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.